ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಯಳಂದೂರು ತಾಲೂಕು ನಾಯಕ ಮಂಡಳಿ ವತಿಯಿಂದ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ. ರಾಜ್ಯದಲ್ಲಿ ಅನ್ಯ ಸಮುದಾಯಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಶಿಫಾರಸು ಮಾಡಿರುವ ರಾಜ್ಯ ಸರ್ಕಾರ ಕ್ರಮವನ್ನ ಖಂಡಿಸಿ ಯಳಂದೂರು ತಾಲೂಕು ನಾಯಕ ಮಂಡಳಿ ವತಿಯಿಂದ ತಹಶೀಲ್ದಾರ್ ಎಸ್ಎಲ್ ನಯನಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮುಖಂಡರಾದ ಕಂದಹಳ್ಳಿ ಮಹೇಶ್ ಕುಮಾರ್, ಯಳಂದೂರು ಟೌನ್ ಮಹರ್ಷಿ ವಾಲ್ಮೀಕಿ, ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು ಉಮಾಶಂಕರ್ ಹಾಗೂ ಬಂಕ್ ಅನಿಲ್ ರವರು ಮಾತನಾಡಿ, ರಾಜ್ಯದಲ್ಲಿ ನಾಯಕ ತಳುವಾರ ಹೆಸರಿನಲ್ಲಿ ನಕಲಿ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರವನ್ನ ಪಡೆಯುತ್ತಿದ್ದಾರೆ. ಇಂತಹ ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರ ಮುಂದುವರೆದ ಸಮುದಾಯವನ್ನ ಎಸ್ಟಿ ವರ್ಗಕ್ಕೆ ಸೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುವುದರ ನಿರ್ಧಾರವನ್ನ ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಮುಂತಾದ ಜಿಲ್ಲೆಗಳಲ್ಲಿ ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 1ರ ಕ್ರಮ ಸಂಖ್ಯೆ 6ರಲ್ಲಿರುವ ಬೆಸ್ತ, ಅಂಬಿಗ, ಕಬ್ಬಲಿಗ, ಕಬ್ಬೇರ, ಕೋಲಿ ಮುಂತಾದ ಸಮುದಾಯಗಳು ನಾಯಕ ತಳವಾರ ಹೆಸರಿನಲ್ಲಿ 2 ಲಕ್ಷಕ್ಕೂ ಹೆಚ್ಚಿಗೆ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನ ತೆಗೆದುಕೊಂಡು ಅನೇಕ ಸೌಲಭ್ಯಗಳನ್ನ ವಾಮಾ ಮಾರ್ಗದಲ್ಲಿ ಪಡೆದು ವಂಚಿಸುತ್ತಿರುವ ಬಗ್ಗೆ ಈಗಾಗಲೇ ಸರ್ಕಾರದ ಗಮನ ಸೆಳೆದಿದ್ದರು. ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಕಲಿ ನಾಯಕ ಜಾತಿ ಪ್ರಮಾಣ ಪತ್ರದಿಂದ ನೈಜ ನಾಯಕ ತಳವಾರ ಜಾತಿಯವರಿಗೆ ಶಿಕ್ಷಣ ಸಂಸ್ಥೆಗಳ ಪ್ರವೇಶಗಳಲ್ಲಿ ನೇರ ಮತ್ತು ಬಡ್ತಿ ನೇಮಕಾತಿಗಳಲ್ಲಿ ರಾಜಕೀಯ ಕ್ಷೇತ್ರಗಳಲ್ಲಿ ಘೋರ ಅನ್ಯಾಯವಾಗುತ್ತಿದೆ. ಜೊತೆಗೆ ಶಾಲಾ ದಾಖಲಾತಿಗಳಲ್ಲೂ ಸಹ ಬೆಸ್ತ, ಅಂಬಿಗ, ಕಬ್ಬಲಿಗ, ಕಬ್ಬೇರ, ಕೋಲಿ ಮುಂತಾದ ಹೆಸರುಗಳ ಬದಲಾಗಿ ನಕಲಿ ತಳವಾರ ಜಾತಿಯ ಹೆಸರುಗಳನ್ನು ಅಳವಡಿಸಿಕೊಂಡು ಸರ್ಕಾರದಿಂದ ಅನೇಕ ಸೌಲಭ್ಯಗಳನ್ನ ಪಡೆದುಕೊಳ್ಳುತ್ತಿರುವುದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಎಂದರು. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಾಯಕ ಸಮಾಜ ಸಂಘಟನೆಗಳು ಮತ್ತು ಇತರೆ ಪರಿಶಿಷ್ಟ ಪಂಗಡದ ಸಂಘಟನೆಗಳು ನಿರಂತರವಾಗಿ ಅನೇಕ ಪ್ರತಿಭಟನೆಗಳನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರುಗಳಿಗೆ ಮನವಿಗಳನ್ನ ನೀಡುತ್ತಿದ್ದರೂ ಸಹ ನಕಲಿ ಜಾತಿ ಪ್ರಮಾಣ ಪತ್ರಗಳ ಹಾವಳಿ ನಿಂತಿಲ್ಲ ಎಂದು ಕಿಡಿಕಾರಿದರು. ಹಾಗಾಗಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನ್ಯಾಯ ದೊರಕಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಯಳಂದೂರು ತಾಲೂಕು ನಾಯಕ ಮಂಡಳಿ ಅಧ್ಯಕ್ಷರು ಮುರಳೀಕೃಷ್ಣ, ಕಾರ್ಯದರ್ಶಿ ವೆಂಕಟಾಚಲ, ಖಜಾಂಚಿ ಉಮೇಶ್, ಪಟ್ಟಣ ಪಂಚಾಯಿತಿ ಸದಸ್ಯರು ಮಹೇಶ್, ರವಿ, ಸಮುದಾಯದ ಮುಖಂಡರುಗಳಾದ ಜಯರಾಮ್, ಸೂರ್ಯನಾರಾಯಣ, ಚಂಗಚಹಳ್ಳಿ, ಮಹದೇವಸ್ವಾಮಿ, ಚಂದ್ರು, ಅಂಬಳಿ, ಮಾಧು, ಮಂಜು, ಆನಂದ್, ಗಣಿಗನೂರು, ರಘು ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳ ಯಜಮಾನರು, ಮುಖಂಡರು ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. 341 ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ಎಸ್ಟಿ ಜಾತಿಗೆ ಪ್ರವರ್ಗ 1ರಲ್ಲಿರ್ತಕ್ಕಂಥ ಮೇಲ್ವರ್ಗದ ಜಾತಿಯನ್ನ ಸೇರ್ಪಡೆ ಮಾಡ್ತಕ್ಕಂಥ ವಿಚಾರವಾಗಿ ದಯಮಾಡಿ ನಾವು ಹಿಂದುಳಿದ ಜನಾಂಗದವರು ನಮಗೆ ಮೂಲ ಬಹಳ ತೊಂದರೆ ಆಗುತ್ತೆ. ಆದ ಕಾರಣ ಅದನ್ನು ಕೈಬಿಟ್ಟು ಹಾಗೂ ಬೆಳಗಾವಿ ಮತ್ತು ದಾವಣಗೆರೆಯಲ್ಲಿರ್ತಕ್ಕಂಥ ಕೆಲವು ಜಾತಿಗಳು ಎಸ್ಟಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಅವರು ಕೂಡ ತಳವಾರ ಅಂತ ಸೇರಿಸ್ಕೊಂಡು 2 ಲಕ್ಷಕ್ಕಿಂತ ಹೆಚ್ಚು ಜಾತಿ ಪ್ರಮಾಣ ಪತ್ರವನ್ನು ಪಡೆದು ನಮ್ಮ ನಾಯಕ ಸಮುದಾಯಕ್ಕೆ ಬಹಳ ತೊಂದರೆಯನ್ನು ಉಂಟು ಮಾಡಿದ್ದಾರೆ. ಕಾನೂನಡಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿ ಅದನ್ನೆಲ್ಲ ತಗೋಬಾರ್ದು ಅಂತಕ್ಕಂಥದ್ದನ್ನು ನೀಡಿದ್ರು ಕೂಡ ಈವರೆಗೂ ಅದನ್ನು ಯಾವುದೇ ರೀತಿಯಾದಂಥ ಒಂದು ಇದನ್ನು ಮಾಡದೆ ಅವರು ಕೂಡ ತಗೋತಾ ಇದ್ದಾರೆ. ಅದರ ಮೇಲೆ ಕಾನೂನು ಕ್ರಮ ಜರುಗಿಸಿ ನಮ್ಮ ಸಮುದಾಯಕ್ಕೆ ಆಗ್ತಕ್ಕಂಥ ತೊಂದರೆಗಳನ್ನು ತಪ್ಪಿಸಿ ನಮಗೆ ನ್ಯಾಯಯುತವಾದಂಥ ಸಿಗಬೇಕಾದಂಥ ಬೇಡಿಕೆಗಳು ಹಾಗೂ ನಮಗೆ ಏನು ನಮ್ಮ ನಾಯಕ ಸಮುದಾಯಕ್ಕೆ ವಾಲ್ಮೀಕಿ ನಿಗಮಕ್ಕೆ ಬರಬೇಕಾದಂಥ ಹಣವನ್ನು ಕೂಡ ಮೀಸಲಿಟ್ಟಂಥ ಹಣಗಳನ್ನು ಕೂಡ ಮತ್ತೆ ನಮಗೆ ಅದನ್ನು ಸಹಾಯ ಮಾಡಿ ಆಯಾ ಕಾರ್ಯಕ್ರಮಗಳು ನಡೆಯೋ ರೀತಿ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕು ನಾಯಕ ಸಂಘದ ಅಧ್ಯಕ್ಷರಾದ ಮುರಳಿ ಅವರು ಹಾಗೂ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ತಾಲೂಕಿನ ಮುಖಂಡರ ಪರವಾಗಿ ನಾನು ಈ ಒಂದು ಮೆಮೊರಾಂಡಮ್ನ ತಮಗೆ ನೀಡಿ ಇದನ್ನು ಸರ್ಕಾರ ಮಟ್ಟಕ್ಕೆ ಗಮನಕ್ಕೆ ತಗೊಂಡ್ಬಂದು ಇದಕ್ಕೆ ಅದನ್ನು ಸೇರಿಸಬಾರ್ದು ಅಂತಕ್ಕಂಥ ಒಂದು ಒಪ್ಪಂದ ನಿರ್ಣಯವನ್ನು ನಿಮಗೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ರಾಜನಹಳ್ಳಿಯ ವಾಲ್ಮೀಕಿ ಮಠದ ನಮ್ಮ ಸ್ವಾಮೀಜಿ ಆದೇಶದಂತೆ ಪ್ರತಿ ತಾಲೂಕಿನಲ್ಲಿಯೂ
ವಾಲ್ಮೀಕಿ ಸಮುದಾಯಕ್ಕೆ ಎಸ್.ಟಿ ಸಮುದಾಯಕ್ಕೆ ಕುರುಬ ಜನಾಂಗವನ್ನು ಸೇರ್ಪಡೆ ಮಾಡೋದರ ವಿರುದ್ಧ ಪ್ರತಿಭಟನೆ ಮಾಡಿ ಮನವಿಯನ್ನು ಸಲ್ಲಿಸಬೇಕು ಅಂತ ಆದೇಶದ ಮೇಲೆ ನಮ್ಮ ತಾಲೂಕು ನಾಯಕ ಸಂಘದ ಅಧ್ಯಕ್ಷರಾದ ಮುರಳಿ ಕೃಷ್ಣರವರ ನೇತೃತ್ವದಲ್ಲಿ ಇವು ದಿನ ಎಲ್ಲ ಸಭೆ ಸೇರಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಇದೊಂದು ಕುತಂತ್ರದ ರಾಜಕಾರಣವನ್ನು ಮಾಡ್ತಾರೆ, ಚಾಣಾಕ್ಷತನದ ರಾಜಕಾರಣ ಮಾಡ್ತಾರೆ. ಅವರಿಗೆ ಬೇಕಾದ ಸ್ಥಾನಮಾನಗಳು ಸಿಕ್ಕಬೇಕಾದಾಗ ಹೈಕಮಾಂಡ್ ಎದುರಾಕೊಂಡು ಮಾಡ್ತಾರೆ. ನಮ್ಮ ಸಮುದಾಯದ ರಾಜಣ್ಣನವ್ರನ್ನ ವಜಾ ಮಾಡಿದಾಗ ಯಾರು ಮಾತಾಡದೆ ಹೈಕಮಾಂಡ್ ಹೇಳಿದೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಕೈ ತೊಗೊತಾರೆ. ನಾಗೇಂದ್ರರವರು ಎಸ್.ಟಿ ನಿಗಮದಿಂದ ಹಣ ನೋಂದು ಮಾಡಿದಾಗ ಹೈಕಮಾಂಡ್ ಆಗಿರ್ಬೋದು, ರಾಜ್ಯ ಸರ್ಕಾರ ಇವರ ನಿರ್ದೇಶನದ ಮೇಲೆ ಮಾಡಿದರೆ ಹೊರತು ನಾಗೇಂದ್ರ ಅವರು ವೈಯಕ್ತಿಕವಾಗಿ ಅವರ ಹಣವನ್ನು ಯಾವುದೇ ರೀತಿ ದುರುಪಯೋಗ ಮಾಡ್ಕೊಂಡಿಲ್ಲ. ಇಷ್ಟಾಗಿಯೂ ಸಹ ಇಬ್ಬರು ನಾಯಕ ಜನಾಂಗದ ಸಚಿವರನ್ನ ಕೈ ಬಿಟ್ಟರು ಸಹ ಹೈಕಮಾಂಡ್ ಮೇಲೆ ಒತ್ತಡ ತಂದು ಸಿದ್ದರಾಮಯ್ಯನವರು ನಮ್ಮ ಜನಾಂಗದ ಅವರಿಲ್ಲ ಇದ್ದರೂ ಸಹ ಮೈಸೂರು ಭಾಗದ ಒಬ್ಬರು ಅನಿಲ್ ಚಿಕ್ಕಮದೂರು ಮತ್ತು ಆ ಭಾಗದ ಭಾಗದ ನಾಯಕ ಜನಾಂಗದವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಿಸಬಹುದಾಗಿತ್ತು. ಚಾಣಾಕ್ಷತನದಿಂದ ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಟಿ ಸಿದ್ದರಾಮಯ್ಯನವರು ಈಗ ನಮಗೆ ಕುರುಬ ಜನಾಂಗ ನಮಗೆ ಬಹಳ ಹತ್ತಿರದಲ್ಲಿದೆ, ಅವರನ್ನು ನಮ್ಮ ಮೇಲೆ ವಿರುದ್ಧವಾಗಬೇಕು. ಎಸ್.ಟಿ ಜನಾಂಗಕ್ಕೆ ನಾವು 1980 ಇಸ್ವಿನಿಂದಲೂ ಸಹ ಹೋರಾಟ ಮಾಡ್ಕೊಂಬಂದು 2023ರಲ್ಲಿ ನಮಗೆ ಎಸ್.ಟಿ ಸಿಕ್ಕಿದೆ. ಇವಾಗ ರೆಕಮೆಂಡ್ ಮಾಡಿದ ತಕ್ಷಣ ನಮಗೆ ಸಿಗಲ್ಲ ಎಸ್.ಟಿ ಅನ್ನೋದು ಅವ್ರಿಗೂ ಗೊತ್ತಿದೆ. ಆದರೂ ಸಹ ಅವರು ಚಾಣಾಕ್ಷತನದಿಂದ ಕುರುಬರು ನಾಯಕರಿಗೆ ಒಂದಾಗಬಾರ್ದು, ಇನ್ನೊಂದು ಜನಾಂಗ ಅವರು ಒಂದಾಗಬಾರ್ದು. ಯಾವುದೇ ಸಮುದಾಯದ ಫಂಕ್ಷನ್ಗಳಿಗೆ ಹೋದ್ರೆ ನಿಮ್ಮನ್ನ ಎಷ್ಟಕ್ಕೆ ಸೇರಿಸ್ತೀವಿ ಅಂತಂದರೆ, ಆದರೆ ಬೇರೆ ವರ್ಗಕ್ಕೆ ಇದ್ರಲ್ಲಿ ಬರಲ್ಲ ಅಂತ ಅವ್ರಿಗೆ ಗೊತ್ತಿದ್ದು ಸಹ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈಗಿರಂಥ ಮೀಸಲಾತಿ 7% ನಮ್ಗೆ ಏನು ಕೊಟ್ಟಿದ್ದಾರೆ, ಆ ಜನಾಂಗವನ್ನು ಸೇರಿಸಿದ್ರೆ ನಮಗೆ 25% ಮೀಸಲಾತಿ ಕೊಡಬೇಕಾಗುತ್ತೆ. ಅದು ಆಗಲ್ಲ ಅನ್ನೋದು ಗೊತ್ತಿದ್ರು ಸಹ ಒಂದು ಜನಾಂಗದ ಮಧ್ಯೆ ಸಿದ್ದರಾಮಯ್ಯವರು ಎತ್ಕಡ್ತಂತ ರಾಜಕಾರಣ ಮಾಡ್ತಾರೆ. ಇದನ್ನು ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗದ ಯಾರಿಗಾದರೂ ಸರಿ ಇಬ್ಬರು ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಈ ಮೂಲಕ ತಾಲೂಕು ನಾಯಕ ಸಂಘದ ಪರವಾಗಿ ಕೇಳ್ಕೊಳ್ತೇವೆ. ಕರ್ನಾಟಕ ಸರ್ಕಾರ ಈಗ ಹೊರಡಿಸಿರ್ತಕ್ಕಂಥ ಎಸ್.ಟಿ ಜನಾಂಗದ ಜೊತೆಗೆ ಪ್ರವರ್ಗ ಒಂದರಲ್ಲಿರ್ತಕ್ಕಂಥ ಮೇಲ್ವರ್ಗದ ಜನಾಂಗದವರಾದ ಕುರುಬ ಸಮುದಾಯದವರು ಮತ್ತು ಇನ್ನಿತರ ಸಮುದಾಯದವರನ್ನು ಎಸ್.ಟಿ ಜನಾಂಗಕ್ಕೆ ಸೇರ್ಪಡೆಗೊಳಿಸಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಾಯಕ ಸಮುದಾಯದವರು ಉಗ್ರ ಹೋರಾಟ ಮಾಡಲು ಸಜ್ಜಾಗಿರುತ್ತಾರೆ. ಆದ ಕಾರಣ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ಎಸ್.ಟಿ ಜನಾಂಗದವರಿಗೆ ಸಿಗತಕ್ಕಂಥ ಮೀಸಲಾತಿ ಬಹಳ ತೊಂದರೆಯಾಗ ಸಂಭವ ಹೆಚ್ಚು ಇದೆ. ಈ ಒಂದು ಸಮುದಾಯಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಇನ್ನಿತರ ಜನಾಂಗಗಳು ಅಂದರೆ ಬೆಳಗಾವಿಯಲ್ಲಿರ್ತಕ್ಕಂಥ ಕೋಲಿ ಜನ ಆಗ್ಬೋದು, ಬೆಸ್ತ ಆಗ್ಬೋದು, ಬೇರೆ ಇನ್ನೊಂದು ಜನಾಂಗ ಆಗ್ಬೋದು, ಅವರೆಲ್ಲರೂ ಕೂಡ ನಕಲಿ ಜಾತಿ ತಳವಾರ ಸರ್ಟಿಫಿಕೇಟ್ ತಗೊಂಡು ನಮಗೆ ತುಂಬ ತೊಂದರೆಯನ್ನು ಉಂಟು ಮಾಡಿದ್ದಾರೆ. ಆದ ಕಾರಣ ಈ ಒಂದು ಜನಾಂಗದೊಳಗಡೆ ಯಾವುದೇ ಇನ್ನಿತರ ಸಮುದಾಯವನ್ನು ಸೇರಿಸದೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ 9% ಮೀಸಲಾತಿಯನ್ನು ಈಗ ನಮಗೆ ನೀಡಿರ್ತಕ್ಕಂಥದ್ದು ಕರ್ನಾಟಕ ಬರೀ 7% ಮಾತ್ರ. ಆದರೆ ಕೇಂದ್ರ ಸರ್ಕಾರ 9% ನಿಗದಿ ಮಾಡಿದೆ. ಅದರಲ್ಲೂ ಕೂಡ 2% ನಮಗೆ ಕಡಿಮೆ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೂ ಕೂಡ 9% ನಿಗದಿ ಮಾಡಿ ಎಸ್.ಟಿ ಸಮುದಾಯಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚು ಒದಗಿಸಬೇಕು ಅಂತ ಈ ಮೂಲಕ ನಾನು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀನಿ. ಏನು ರಾಜ್ಯ ಸರ್ಕಾರ ಎಸ್.ಟಿಗೆ ಕುರುಬ ಸಮಾಜ ಮತ್ತು ಪ್ರವರ್ಗ ಒಂದರಲ್ಲಿರುವಂತಹ ಬೇರೆ ಜಾತಿಗಳನ್ನು ಸೇರಿಸ್ತಾ ಇದ್ದಾರೆ. ಅದಕ್ಕೆ ಯಳಂದೂರು ತಾಲೂಕು ನಾಯಕ ಸಂಘ ಹಾಗೂ ಇಡೀ ಕರ್ನಾಟಕದಾದ್ಯಂತ ಎಸ್.ಟಿ ಸಮುದಾಯದಿಂದ ನಾಯಕ ಸಮುದಾಯದಿಂದ ತಹಸೀಲ್ದಾರ್ ಮತ್ತು ಡಿ.ಸಿ ಅವರಿಗೆ ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ನಮ್ಮ ಗುರುಗಳ ಹೇಳಿರೋ ಪ್ರಕಾರ ಇವಾಗ ಶಾಂತಿಯುತವಾಗಿ ನಾವು ಒಂದು ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಏನಾದರೂ ಇದನ್ನು ಕೈ ಬಿಡದೆ ಹೋದರೆ ಇಡೀ ರಾಜ್ಯಾದ್ಯಂತ ಉಗ್ರವಾದ ಪ್ರಬಲ ಪ್ರತಿಭಟನೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗುತ್ತೆ. ಈ ಸಿದ್ದರಾಮಯ್ಯನವರಿಗೆ ಈ ಮೂಲಕ ನಾವು ತಿಳಿಸ್ತೀವಿ. ಧನ್ಯವಾದ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.